ಹೆಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು NS ಕನ್ನಡ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಹಿತ್ಕಿದ ಅವರೆಬೇಳೆ ರೈಸ್ ಬಾತ್ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಾನು ಫಸ್ಟು ಮಸಾಲೆ ರೆಡಿ ಮಾಡ್ಕೋತೀನಿ. ಅದಕ್ಕೆ ಮಿಕ್ಸರ್ ಜಾರ್ಗೆ 4ರಿಂದ 5 ಗ್ರೀನ್ ಚಿಲ್ಲಿ, 5 ಬೆಳ್ಳುಳ್ಳಿ, 1 ಇಂಚು ಆಗುವಷ್ಟು ಶುಂಠಿ, 1 ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೇರಿಸ್ಕೊಂಡು ಅದಕ್ಕೆ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೋತೀನಿ. ಇವಾಗ ಮಸಾಲೆ ಗ್ರೈಂಡ್ ಆಗಿದೆ. ಇವಾಗ 1 ಗ್ಲಾಸ್ ಸೋನಾ ಮಸೂರಿ ರೈಸ್ನ 2 ಅಥವಾ 3 ಸರಿ ತೊಳೆದು ನೆನೆಸಿಡ್ತೇನೆ. ಮೊದಲಿಗೆ ನೆನೆಸಿಡೋದ್ರಿಂದ ಪಲಾವ್ ಉದುರಾಗಿ ಮತ್ತು ಸಾಫ್ಟಾಗಿ ಆಗುತ್ತೆ. ರೈಸ್ನಲ್ಲಿ ಸ್ವಲ್ಪ ನೀರು ಹಾಗೆ ಬಿಟ್ಟು ಪಕ್ಕದಲ್ಲಿ ಎತ್ತಿಡೋಣ. ಇವಾಗ ಕುಕ್ಕರ್ಗೆ 1.5 ಟೇಬಲ್ ಸ್ಪೂನ್ ಆಯಿಲ್ ಸೇರಿಸಿ ಬಿಸಿ ಆದ ನಂತರ ಪಲಾವ್ ಸಾಮಾನು ಸೇರಿಸೋಣ. ಅದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋಣ. ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣ. ಅದು ಬೆಂಗಳೂರಿನಲ್ಲಿದೆ. ಮಸಾಲೆಗೆ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡೋದು ಬೇಡ. ಉದ್ದುದಾಗಿ ಕಟ್ ಮಾಡಿರೋ ಅಂಥ ಆನಿಯನ್ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಕನ್ನಡ ಸಾಹಿತ್ಯದಲ್ಲಿ ಪ್ರಥಮ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿ ಯಾರೆಂದರೆ ಕುವೆಂಪುರವರು. ಆನಿಯನ್ ಫ್ರೈ ಆದ ನಂತರ ಹಿತ್ಕಿದ ಅವರೆಬೇಳೆ ಸೇರಿಸಿ ನಂತರ ಉದ್ದುದಾಗಿ ಕಟ್ ಮಾಡಿರೋವಂಥ ಟೊಮೊಟೊ ಸೇರಿಸೋಣ. ದಿಸ್ ಈಸ್ ಆಪ್ಷನಲ್, ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಬೇಡ. ಟೊಮೊಟೊ ಸೇರಿಸಿದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರೋಣ. ಶ್ರೀ ಕಾವ್ಯನಾಮದಿಂದ ಫೇಮಸ್ ಆಗಿರುವಂಥ ಕವಿ ಯಾರೆಂದರೆ BM ಶ್ರೀಕಂಠಯ್ಯನವರು. ಟೊಮೊಟೊ ಎಲ್ಲ ಲೈಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಫ್ರೈ ಮಾಡೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆ ಸೇರಿಸ್ಕೊಳ್ಳೋಣ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಕೋರಿಯಾಂಡರ್ ಪೌಡರ್, 3/4 ಟೇಬಲ್ ಸ್ಪೂನ್ ಚಾಟ್ ಮಸಾಲ ಆ್ಯಡ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು 1 ಗ್ಲಾಸ್ ಸೋನಾ ಮೊಸರಕ್ಕೆ ತೊಗೊಂಡಿದ್ದೀನಿ. ಸೊ ಅದರಿಂದ ನಾನು ಇವಾಗ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ರೈಸ್ ತೊಳೆದು ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಅದೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ನಾನು ಎತ್ಕಿದ ಬೇಳೆ ಅವರೆಕಾಳನ್ನ ಫ್ರೈ ಮಾಡಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ದೆ. ಸೊ ನಾನು ಇವಾಗ ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸಹ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ 7ರಂದು ಸೆಲೆಬ್ರೇಟ್ ಮಾಡ್ತಾರೆ. ನಾನು ಪಲಾವ್ ಕುದಿ ಬಂದ ನಂತರ ಲಿಡ್ಡ ಕ್ಲೋಸ್ ಮಾಡ್ತಾ ಇದ್ದೀನಿ. 1 or 2 ವಿಷಿಲ್ ಕೂಗಿಸ್ಕೊಳ್ಳಿ. ಕುಕ್ಕರ್ನ ವಿಜಿಲ್ ಹೋದ ನಂತರ ನಾನು ಲಿಡ್ಡ ಓಪನ್ ಮಾಡ್ತಾ ಇದ್ದೀನಿ. ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ? ಹಿತ್ಕಿದ ಬೇಳೆ ಅವರೆಕಾಳು ಪಲಾವು ತುಂಬ ಉದ್ದುದ್ರಾಗಿ ಸಾಫ್ಟಾಗಿ ಆಗಿದೆ. WHO ಅಬ್ರಿವೇಷನ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ನಾನು ಮಾಡಿರೋ ಹಿತ್ಕಿದ ಅವರೆಕಾಳು ಪಲಾವ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ಳಿ. ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀವಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.